ಎಲ್ಲರೂ ಅವ್ರನ್ನ ಬಿಗ್ ಬಾಸ್ ಸ್ಯಾಟರ್ಡೆ ಸಂಡೇ ನೋಡ್ಬಿಟ್ಟು ಅವ್ರನ್ನ ಜಡ್ಜ್ ಮಾಡ್ಕೊಂಡಿದಾರೆ. 100 days ಒಂದ್ ವ್ಯಕ್ತಿನ ನೋಡಿದಾಗ ಅವ್ರನ್ನ ಪ್ರೀತಿಸದೆ ನೀವ್ ಏನು ಮಾಡಕ್ ಆಗಲ್ಲ. ಆಕ್ಟಿಂಗ್ ನ ಜಾಸ್ತಿ ಮಾಡೋದು ಈಸಿ, ಕಂಟ್ರೋಲ್ಡ್ ಆಗಿ ಮಾಡೋದು ಬಹಳ ಕಷ್ಟ. ಅದರಲ್ಲಿ ಮಾಸ್ಟರ್ ಸರ್ ಅವರು. ನಾನು ಸೂಪರ್ ಸ್ಟಾರ್, ನಾನು ಕಿಚ್ಚ ಸುದೀಪ್ ಅನ್ನೋ ಆ ಒಂದು ಫೀಲಿಂಗ್, ಆ ಒಂದು ಎಮೋಷನ್ ಫೀಲ್ ಆಗಕ್ಕೆ ಬಿಟ್ಟಿಲ್ಲ ಅಲ್ಲ ಸರ್. ನಾವು ಸುಮ್ಮನಿದ್ರು ಸಹ ಸರ್ರೇ ಕರೆದು ತಮಾಷೆ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಸೀನ್ ಒಳಗಡೆ ಹೇಗೆ ಇನ್ವಾಲ್ವ್ ಆಗ್ಬೇಕು ಅನ್ನೋ ಟಿಪ್ಸ್ ಕೊಡ್ತಾರೆ. ಸುದೀಪ್ ಸರ್ ಜೊತೆ ಸಿನಿಮಾ ಅನ್ನೋದು ಒಂದು ಕೇಕ್ ಆದ್ರೆ ಅದ್ರ ಮೇಲೆ ಒಂದು ಚೆರಿ ಅನ್ನೋ ಟಾಪ್ ಇಸ್ ನನ್ನ ಕ್ಯಾರೆಕ್ಟರ್. ಕ್ಯಾರೆಕ್ಟರೈಸೇಷನ್ ಬಗ್ಗೆ ಬಹಳ ಡೀಟೇಲ್ ಹೋಗ್ತಾರೆ. ಒಂದು ಸೀನ್ ಅಲ್ಲಂತೂ 15 ನಿಮಿಷ ಸೆಟ್ ಅಲ್ಲಿ ನಿಂತ್ಕೊಂಡ್ರೆ ಡಸ್ಟ್ ಎದ್ದೇಳುತ್ತೆ. ಅವೆಲ್ಲ ಇಲ್ಲ, ಧೂಳ್ನ ತಗೊಂಡ್ರೆ ಹಿಂಗ ಅಂದ್ರು ಮಿರರ್ ನೋಡ್ಕೊಂಡ್ರೆ ಟಪ್ಪ ಹಿಂಗ್ ಹಾಕೊಂಡ್ ಪಟ ಪಟ ಪಟ. ಸೆಟ್ಟಿಗೆ 7 o'clock ಬಂದ್ರೆ ಲಂಚ್ ಬ್ರೇಕ್ ಆಗೋ ತನಕ 90% ನಿಂತ್ಕೊಂಡೇ ಇರ್ತಾರೆ. ಬಾಸ್ ಈ ತರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಗೊತ್ತು ಜನಕ್ಕೆ. ಇದು ರೀಕಾಲ್ ಸರ್. ಇದು ಆಕ್ಚುಲಿ ಈ ಮಾಸ್ ನ ವೇಟ್ ಮಾಡ್ತಾ ಇದ್ರು. ಸುದೀಪ್ ಸರ್ ಪೊಲೀಸ್ ಆಫೀಸರ್ ಅಂದ ತಕ್ಷಣನೇ ಅದೊಂದು ಫೀಲೇ ಬೇರೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಡಿಸೆಂಬರ್ 25ಕ್ಕೆ ರಾಜ್ಯಾದ್ಯಂತ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಬಿಡುಗಡೆ ಆಗ್ತಿದೆ. ಸಿನಿಮಾ ಬಹಳಷ್ಟು ವಿಷಯಕ್ಕೆ ಸುದ್ದಿ ಮಾಡ್ತಾ ಇದೆ. ಯಾವಾಗ ಸಿನಿಮಾದ ಸ್ಟಾರ್ ಕಾಸ್ಟು, ಸಿನಿಮಾದ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಮತ್ತು ಸಿನಿಮಾವನ್ನು ಪ್ರೊಡಕ್ಷನ್ ಮಾಡ್ತಿರೋರು ಯಾರು, ಈ ಎಲ್ಲ ವಿಷಯಗಳನ್ನು ನಾವು ತೆಗೆದುಕೊಂಡಾಗ ದೊಡ್ಡ ಮಟ್ಟದ ಚರ್ಚೆ ಶುರು ಆಗುತ್ತೆ. ಡಿಸೆಂಬರ್ 25ಕ್ಕೆ ಎಲ್ಲರೂ ಸಂಭ್ರಮಿಸುವಂಥ ದಿನ ಬಂದಿದೆ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಇಬ್ಬರು ಅಪರೂಪದ ಕಲಾವಿದರು ವಿಜಯ್ ಚಂಡೂರ್ ಅವರು ಮತ್ತು ಸುಕೃತಾ ವಾಗ್ಲೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಯೂಶಲಿ ಏನಾಗುತ್ತೆ ಅಂತಂದರೆ, ಸುದೀಪ್ ಅಂತ ಒಬ್ಬ ಸೂಪರ್ ಸ್ಟಾರ್ ಜೊತೆಗೆ ನಾನು ನಟಿಸ್ತೀನಿ, 2 ದಿನ ಆ್ಯಕ್ಟ್ ಮಾಡ್ತೀನಿ, ಒಂದು 10 ದಿನ ಆ್ಯಕ್ಟ್ ಮಾಡ್ತೀನಿ, ಒಂದು 15 ದಿನ ಕೆಲಸ ಮಾಡ್ತೀನಿ ಅನ್ನೋದೇ ದೊಡ್ಡ ವಿಷಯ. ಇಲ್ಲಿ ನನಗೆ ಎಂಥ ಬೋನಸ್ ಗುರು. ಸುಕೃತಾ ವಾಗ್ಲೆಗೆ 100 days, ಇಲ್ಲಿ ಅಣ್ಣನಿಗೆ 65+. ನನಗೆ ಎಕ್ಸಾಕ್ಟ್ಲಿ ಆ ಒಂದು ಎನರ್ಜಿ ಫ್ಲೋದ ನನಗೆ ವಿಷಯ ಬೇಕು. ಎಷ್ಟಿತ್ತು ಎನರ್ಜಿ ಅಭಿನಯ ಚಕ್ರವರ್ತಿ ಜೊತೆ ಕೆಲಸ ಮಾಡಿದ್ದು? ಲೇಡೀಸ್ ಫಸ್ಟ್. ಓಕೆ, 100 days ಜಸ್ಟ್ ಇಮ್ಯಾಜಿನ್. ಅಂದರೆ ನೀವು ಹೇಳ್ದಂಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸುದೀಪ್ ಸರ್ ಜೊತೆ ಒಂದು ಸಿನಿಮಾದಲ್ಲಿ ಒಂದು ದಿನ ಆದರೂ ಒಂದು ರೋಲ್ ಸಿಕ್ಕಿದ್ರು ಸಾಕು ಅಂತ. ಅದೊಂದು ಸಣ್ಣ ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಸೀಮಿತ, ಆಲ್ ಓವರ್ ಇಂಡಿಯಾ ಎಷ್ಟೊಂದು ಆ್ಯಕ್ಟರ್ಸ್ ಅವ್ರಿಗೊಂದಿರೋ ಕ್ರೇಜ್, ಫ್ಯಾನ್ ಫಾಲೋಯಿಂಗ್ ಅಥವಾ ಆ್ಯಕ್ಟರ್ಸ್ ಕಡೆಯಿಂದ ಅವ್ರ ಕಡೆ ಇರೋ ಪ್ರೀತಿ ಏನಿದೆಯಲ್ಲ, ಇನ್ಕಂಪೇರಬಲ್. ಸೊ ಅಂಥದ್ದಲ್ಲಿ 100 days ಸಿಕ್ಕಿರೋದು ಇಟ್ಸ್ ಲೈಕ್ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ ಅಲ್ವಾ ಸರ್? ಪುಣ್ಯ ಮಾಡಿದ್ವಿ ಅಲ್ಲ, ಈ ಥರದ ಪುಣ್ಯನ ವಿಜಯಣ್ಣ ತುಂಬ ಮಾಡಿದ್ದಾರೆ. ಅಲ್ಲ ನಿಜಾಲು ಇದನ್ನ ಈ ಅನುಭವನ ವೆರಿ ಫ್ಯೂ ಸೆಕೆಂಡ್ಸಲ್ಲೋ ಫ್ಯೂ ಮಿನಿಟ್ಸಲ್ಲೋ ಮುಗಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದಿನಕ್ಕೊಂದೊಂದು ಸ್ಟೋರಿ ಇರುತ್ತೆ. ಅವರು ಬಂದಾಗ ದಿನಕ್ಕೊಂದೊಂದು ಹೊಸ ವಿಷಯ, ದಿನಕ್ಕೊಂದೊಂದು ಇನ್ಫಾರ್ಮೇಷನ್ನು, ತುಂಬಾ ಹೆಲ್ದಿಯಾಗಿರುತ್ತೆ, ಮಜವಾಗಿರುತ್ತೆ. ಅದಂತೂ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ, ಬೋರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾವುದು ನಿಮ್ಮ ಕತೆ ಮೇಲಿನ ಫೋಕಸ್ಸು ಇರಬೇಕು, ಅದರ ಜೊತೆಗೆ ಅವ್ರ ಜೊತೆ ಒಡನಾಟ, ಅವರ ಇದೆಯಲ್ಲ ಅವ್ರದ್ದು, ಅದರ ಜೊತೆ ನಾವು ಸೇರಿಕೊಂಡು ಅವ್ರ ಜೊತೆ ಎಂಜಾಯ್ ಮಾಡೋದಿದೆಯಲ್ಲ, ಸೂಪರ್. ಎವ್ರಿ ಕಾನ್ವರ್ಸೇಷನ್ ಅವ್ರ ಜೊತೆ ಇರೋದು ಲೈಫ್ ಬಗ್ಗೆ ಇರಲಿ ಅಥವಾ ಸಿನಿಮಾ ಬಗ್ಗೆ ಇರಲಿ ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ಇರಲಿ, ಎಲ್ಲ ಎವ್ರಿ ಡೇ ಹಿ ಹ್ಯಾಡ್ ಸಮ್ ಟಾಪಿಕ್ ಅಥವಾ ಎವ್ರಿ ಕಾನ್ವರ್ಸೇಷನಲ್ಲಿ ನಮಗೆ ಒಂದು ನಾಲೆಡ್ಜ್ ಸಿಗ್ತಿತ್ತು. ಫಿಟ್ನೆಸ್ ಇರಲಿ, ಹೆಲ್ತ್ ಇರಲಿ, ಯಾವ ಟಾಪಿಕ್ ತೊಗೊಂಡ್ರು ಅವ್ರಿಗೆ ಗೊತ್ತು. ಲೈಕ್ ಎವ್ರಿ ಟಾಪಿಕ್. ಅದಕ್ಕೆ ಅವ್ರನ್ನ ಬಿಗ್ ಬಾಸ್ ಅನ್ನೋದು. ಬಿಗ್ ಬಾಸ್, ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ವೆರಿ ನೈಸ್. ಅಂದರೆ ಆ ವಿಷಯ ಗೊತ್ತಾದರೆ ಅದ್ರ ಡೀಪ್ ಹೋಗ್ಬಿಡ್ತಾರೆ, ಏನೇನಿದೆ. ನಾನು ಅದಕ್ಕೆ ಸರಸ್ವತಿ ಪುತ್ರ ಅಂತ ಹೆಸರು ಇಟ್ಬಿಟ್ಟಿದ್ದೀನಿ. ಐ ಆಮ್ ನಾಟ್ ಸೋ ಬಿಗ್ ಟು ನೇಮ್ ಹೇಮ್, ಬಟ್ ನನ್ನ ಪ್ರಕಾರ ಐ ಕಾಲ್ ಹಿಮ್ ಸರಸ್ವತಿ ಪುತ್ರ. ಇಲ್ಲ, ಬಟ್ ವೆನ್ ಇಟ್ ಕಮ್ಸ್ ಟು ನಾಲೆಜ್, ನೀವು ಹೇಳ್ದಂಗೆ ಒಬ್ಬ ಕಲಾವಿದ ಎಷ್ಟು ಸುಂದರವಾಗಿ ಕಾಣಿಸ್ತಾನೋ, ಎಷ್ಟು ಸುಂದರವಾಗಿ ನಟಿಸ್ತಾನೋ, ಅಷ್ಟೇ ಪ್ರಬುದ್ಧತೆಯ ಕಥೆಯ ಆ ಅಂಶ, ಸರಸ್ವತಿ ಅಂಶ ಇದ್ದರೆ ಮಾತ್ರ ತುಂಬ, ಅಂದರೆ ಅಭಿನಯದಲ್ಲಿ ಚಕ್ರವರ್ತಿ ಆಗೋದಕ್ಕೆ ಸಾಧ್ಯ. ಅದು ಸುದೀಪ್ ಅವ್ರಿಗೆ ಆಗಿದೆ. ಮ್ಯಾಕ್ಸ್ ಸಿನಿಮಾದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ನೋಡಿದಾಗ ನೀವೆಲ್ಲರೂ ಕಾಣಿಸ್ತೀರಾ, ಒಂದು ಸಣ್ಣ ವಿಷಯ ಎಲ್ಲರೂ ಕಾಣಿಸ್ತೀರಾ, ವಾಗುರು ಇಷ್ಟೆಲ್ಲ ವಿಷಯ ಇದೆ ಅನ್ನೋವಂಥ ಕುತೂಹಲ ಜನಕ್ಕೆ ಬಂದಿದೆ. ಈ ಕುತೂಹಲ ಸೀಟ್ ಎಡ್ಜಿಗೆ ತಂದು ಕೂರಿಸುತ್ತೆ. ಯಾಕೆ ನಿಮ್ಮ ಪ್ರಕಾರ ಯಾಕೆ? ಸಿನಿಮಾ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೆಸ್ ಮೀಟಲ್ಲೇ ಹೇಳಿದ್ದಾರೆ 1 night ಸ್ಟೋರಿ ಅಂತ. ಸೊ ಸಿನಿಮಾ ನಿಮಗೆ 1 ನೈಟಲ್ಲಿ ನಡೆಯೋ ಕಥೆನ ನಾನು ಡಬ್ಬಿಂಗಲ್ಲಿ ನೋಡಿರೋದು. ಸೊ ಥ್ರೂ ಔಟ್ ಇರೋದ್ರಿಂದ ಐಡಿಯಾ ಇದೆ. ಇಷ್ಟು ಹಿಂಗೆ ಸ್ಪ್ಯಾನಲ್ಲಿ ಹೋಗುತ್ತೆ. ನಾವು 140 days ಶೂಟ್ ಮಾಡಿರ್ಬೋದು, ಬಟ್ ಸಿನಿಮಾ ಹಿಂಗೆ ಹೋಗುತ್ತೆ ಲೈಕ್ ಫಾಸ್ಟ್, ಫಟ್ 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 ಫಟ್. ಆ್ಯಂಡ್ ಎಲ್ಲ ಸೀನ್ಸ್ಗೂ ಏನೋ ಒಂದು ಲಿಂಕ್ ಇರುತ್ತೆ, ಕನೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಇದು ಕಮರ್ಷಿಯಲ್ ಜಾನರ್ ಆದ್ರೂ ಆ್ಯಂಡ್ ಪಕ್ಕಾ ಮಾಸ್. ಸುದೀಪ್ ಸರ್ನ ಫ್ಯಾನ್ಸ್ಗಳಿಗಂತೂ ತುಂಬ ಒಳ್ಳೆ ಫೀಸ್ಟ್ ಇದು ಸಿನಿಮಾ.
ಬಿಕಾಸ್ ಸರ್ ಆ್ಯಕ್ಷನ್ ಡಾನ್ಸ್ ಆ್ಯಕ್ಷನಲ್ಲಿ ಡಾನ್ಸ್ ಎಲ್ಲನೂ ಮಾಡ್ತಿದ್ದಾರೆ. ಸೊ ಫ್ರೇಮಲ್ಲೂ ಸೀನಲ್ಲೂ ದೇರ್ ಇಸ್ ಥ್ರಿಲ್. ಸೆಲೆಬ್ರೇಷನ್ ಇಲ್ಲೇ ಮುಗಿದ ಕಾಣಿಸ್ತೀವಿ ಬಿಕಾಸ್ ಸೆಟ್ಟಲ್ಲಿ ನಾವು ನೋಡಿದ್ದೀವಲ್ವಾ. ಚಿಕ್ಕ ವಿಷಯನ ಸ್ಕ್ರೀನ್ ಪ್ಲೇ ದೊಡ್ಡದಾಗಿ ಮಾಡೋದು ಭಾಳ ಕಷ್ಟ ಸರ್. ಇದು ಒಳಗಡೆ ಒಂದು ಸಣ್ಣ ವಿಚಾರ ಅದನ್ನ ಇಟ್ಕೊಂಡು ಎಳೆದಿರ್ತಕ್ಕಂಥ ಕತೆ. ಆಮೇಲೆ ಏನಕ್ಕೆ ನಾವು ಅವ್ರ ಅಭಿಮಾನಿಗಳಿಗಾಗಲಿ ಯಾರು ಜನರಲ್ಲಾಗಿ ಯಾರೇ ಸಿನಿಮಾ ನೋಡಲಿ ಅದರ್ ಲ್ಯಾಂಗ್ವೇಜ್ ಅವ್ರು ನೋಡಲಿ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಇದು ಬಂದು ಎಮೋಷ್ನಲ್ ಪಾಯಿಂಟಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಸ್ಕ್ರೀನ್ ಪ್ಲೇ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಫೈಟ್ ಅಂದರೆ ಬರೀ ಫೈಟ್ ನೋಡೋ ಬರೀ ಫೈಟ್ನೇ ಎಡಿಟ್ ಮಾಡ್ಕೊಂಡು ನೋಡ್ಬೋದಲ್ವ ಸರ್, ಅದು ಹಂಗಲ್ಲ. ಇದು ಕತೆಗೆ ಕನೆಕ್ಟ್ ಆಗಿದೆ. ಸಾಂಗ್ ಬಂದರು, ಫೈಟ್ ಬಂದರು, ಏನೇ ಬಂದರೂ ಆ ಎಮೋಷ್ನಲ್ ಪಾಯಿಂಟ್ ಇದೆ ಸರ್ ಒಳಗಡೆ. ನಿಮಗೆ ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋದಂತೂ ಡೆಫಿನೆಟ್ಟು. ನೀವೆಂಥ ಆ್ಯಕ್ಷನ್ ಸೀಕ್ವೆನ್ಸ್ ನಡೆದಿರುತ್ತೆ, ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಸೀನ್ ನಡೆದಿರುತ್ತೆ, ಅದ್ರ ಮಧ್ಯೆ ಒಂದು ಎಮೋಷ್ನಲ್ ಬ್ಲಾಕ್ ಬರುತ್ತೆ, ಕಣ್ಣಲ್ಲಿ ಹಾಗೆ ನೀರು ತುಂಬ್ಕೊಳ್ಳೋದು ನಿಮಗೆ. ಬಟ್ ಅಷ್ಟೇ ಫನ್ನು ತುಂಬಿದೆ. ಬಿಕಾಸ್ ಆ ಎಮೋಷನ್ ಆಗುತ್ತೆ ಅಂದರೆ ಅಲ್ಲೊಂದು ಎಮೋಷ್ನಲ್ ಪಾಯಿಂಟ್ ಬರುತ್ತೆ, ನೆಕ್ಸ್ಟ್ ಸೆಕೆಂಡ್ ಯು ವಿಲ್ ಸಿ ಸಮಥಿಂಗ್ ಎಕ್ಸೈಟಿಂಗ್ ಆ ಥರ ಇದೆ. ಸೊ ನಮ್ಮ ಸಿನಿಮಾ ಬಗ್ಗೆ ನಾವೇ ಮಾತಾಡ್ಕೋಬಾರ್ದು. ಎಲ್ಲರೂ ಅನ್ಕೊಂತಾರೆ ಓವರ್ ಹೈಪ್ ಮಾಡ್ಕೊತಿದ್ದಾರೆ ಅಂತ, ಬಟ್ ಜೆನ್ವಿನ್ಲಿ ನೀವು ಪರ್ಫಾರ್ಮೆನ್ಸಲ್ಲೂ ನೋಡಿ, ಅವರು ಫಸ್ಟ್ ಬಂದು ನೋಡಿದ್ರು ನಮ್ಮ ಪರ್ಫಾರ್ಮೆನ್ಸ್ನ ನೋಡಿದ್ರು, ನಾವು ಹೆಂಗೆ ಮಾಡ್ತಾ ಇದ್ವಿ ಅಂತ ನಮಗೊಂದೊಂದಷ್ಟು ಫೀಡ್ ಮಾಡಿದರು ಡೈರೆಕ್ಟ್ರು. ಹಿಂಗಿರುತ್ತೆ ಜಾಗ್ರಫಿ, ಹಿಂಗಿರುತ್ತೆ, ಹಿಂಗೆ ಮಾಡಿ ಅಂತ ನಮ್ಮನ್ನು ಬಿಟ್ಟರು. ನಾವು ಮಾಡಿದ್ವಿ. ನಾವು ಮಾಡಾದಮೇಲೆ ಎಷ್ಟು ನೀಟಾಗಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಒಳಕ್ಕೆ ಸರ್ ಎಂಟ್ರಾಗಿ ಇದನ್ನು ಹೀಗೆ ಮಾಡಿದ್ರೆ ಹೇಗಿರುತ್ತೆ ನೋಡಿ ಅಂತ ಎಲ್ಲರಿಗೂ ಅವು ಸಪ್ರೇಟಾಗಿ ಮೋಲ್ಡ್ ಮಾಡಿದ್ರು. ಆಮೇಲಿಂದ ನಮ್ಮ ಪರ್ಫಾರ್ಮೆನ್ಸ್ ನಾವೇ ನೋಡ್ಕೊತೀವಿ, ಬೇರೆ ಥರ ಕಾಣ್ತಿದೆ ಸರ್. ನಿಜಾಲು ಸರ್, ಆ್ಯಕ್ಟಿಂಗ್ನ ಜಾಸ್ತಿ ಮಾಡೋದು ಈಸಿ, ಕಂಟ್ರೋಲ್ಡಾಗಿ ಮಾಡೋದು ಭಾಳ ಕಷ್ಟ. ಬಿಗ್ ಚಾಲೆಂಜ್ ಅದು, ಬಿಗ್ ಚಾಲೆಂಜ್ ಅದು. ಅದರಲ್ಲಿ ಮಾಸ್ಟರ್ ಸರ್ ಅವರು. ನಿಮಗೆ ಜಸ್ಟ್ ನಿಂತುಕೊಂಡು ನೀವು ಎಷ್ಟೋ ವಿಚಾರಗಳನ್ನ ಮಕ್ಕದಲ್ಲಿ ತೋರಿಸೋದು, ಅವೆಲ್ಲದರಲ್ಲಿ ಮಾಸ್ಟರ್ ಅವರು ಸುದೀಪ್ ಸರ್. ಜೊತೆಗೆ ಒಬ್ಬ ಸಕ್ಸಸ್ಫುಲ್ ನಿರ್ದೇಶಕ ಕೂಡ. ಅಂದರೆ ಅದು ಆ ಪಲ್ಸ್ ಗೊತ್ತಾಗುತ್ತೆ ಕಲಾವಿದರಿಂದ ತೆಗೆಸ್ಕೊಳ್ಳಬಹುದಂಥ ಒಂದು ಆ ನಟನೆಯನ್ನು. 24 ಕ್ರಾಫ್ಟ್ಸ್ ನೀವು ಹೇಳ್ದಂಗೆ ನಿರ್ದೇಶಕ ಹೌದು, ಸೆಟ್ಟಲ್ಲಿ ನಾವೇ ಶಾಕ್ ಆಗಿಬಿಡ್ತಿದ್ದೀವಿ. ಬಿಕಾಸ್ ಇಲ್ಲೊಂದು ಕ್ಯಾಮ್ರಾ ಇರೋದು, ಅಲ್ಲಿ ಯಾವುದೋ ಒಂದು ಸೆಕೆಂಡಲ್ಲಿ ಒಂದು ಶಾಟ್ ನಡೀತಿರುತ್ತೆ. ಸೊ ನಾವೆಲ್ಲ ಇಲ್ಲಿ ನಿಂತಿರ್ತೀವಿ, ಸರ್ ಹಿಂದ್ಗಡೆಯಿಂದ ಕ್ಯಾಮ್ರಾ ಇದೆ ಅಂದ್ಕೊಳ್ಳಿ, ಕಟ್ ಆದ ತಕ್ಷಣ ಹೇಳ್ತಾರೆ ನೀನು 2 ಸೆಕೆಂಡ್ ಲೇಟಾಗಿ ಬಂದೆಪ್ಪ, ಹಿಂದೆ ಇರೋರ್ಗೆ ಹೇಳೋರು. ನಾವಿವಲ್ವೇ ಹಾಂ ಇದು ಯಾವ ಗ್ಯಾಪಲ್ಲಿ ಅವ್ರು ನೋಟಿಸ್ ಮಾಡಿದ್ರು, ಅವ್ರು ಡೈಲಾಗ್ ಕೊಡ್ತಿದ್ದಾರೆ, ನಮ್ಮ ಹತ್ರ ಕಾನ್ವರ್ಸೇಷನ್ ಆಗ್ತಿದೆ, ಇಲ್ಲೊಂದು ಕ್ಯಾಮ್ರಾ ಇದೆ, ಹಿಂದ್ಗಡೆಯಿಂದ ಬಂದಿರೋ ಕ್ಯಾಮ್ರಾದವ್ರು ಹೇಳ್ತಿದ್ದಾರೆ ದಟ್ 2 ಸೆಕೆಂಡ್ ಲೇಟ್ ಬಂದೆ ನೀನು. ಹೌದೌದೌದೌದು. ಅಯ್ಯೋ ಆ ಜಿಮ್ಮಿದು ಎಷ್ಟು ಅಲ್ಲ, ಇನ್ನೂ ಜಿಮ್ಮಿಂಗ್ ಬರ್ತಿರೋಲ್ಲ ಮಧ್ಯದಲ್ಲಿ ಹಿಂಗೆ ಅಂತಾರೆ ಏನು ಅಂದರೆ ನೀನು ಲೇಟ್ ಬಂದಿದ್ಯಾ, ಕವರ್ ಆಗಲ್ಲ ಅದು ನೀನು ಲೇಟ್ ಬಂದಿದ್ಯಾ ಅಂತ. ನಾನು ಇದನ್ನು ಚೆಕ್ ಮಾಡಬೇಕು ಅಂತೇಳಿ ಆ ಶಾರ್ಟ್ನ ಹೋಗಿ ಮಾನಿಟ್ರಲ್ಲಿ ನೋಡಿದೆ, ಎಸ್ ಲೇಟಾಗಿ ಬಂದಿದೆ. ಈ ಯಾವುದೋ ಒಂದು ಆ್ಯಂಗಲ್ ಬಂದಿರಬೇಕು, ಮಾನಿಟರಲ್ಲಿ ಯಾವುದೋ ಒಂದು ಕನ್ಫರ್ಮ್ ಆಗಿರುತ್ತೆ, ಅದು ಆ ಆ್ಯಂಗಲಲ್ಲಿ ಬರ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮನ್ನು ನೋಡ್ತಿರ್ತಾರೆ, ಪೆರಿಫರಲ್ ವಿಷನ್ ಅಲ್ಲಿರುತ್ತೆ, ಅವ್ರ ಡೈಲಾಗ್ ಅಷ್ಟೇ ನೀಟಾಗಿ ಬಂದಿರುತ್ತೆ ವಿತ್ ಇಮೋಷನ್ಸ್, ಡಿಸ್ಟ್ರಾಕ್ಷನ್ಸ್ ಇಲ್ಲ, ಏನೂ ಇಲ್ಲ, ಆ ಎಕ್ಸ್ಪ್ರೆಷನ್ಸ್ ನಮ್ಗೆ ಕೊಡಬೇಕಾಗಿರೋದು ಎಲ್ಲ ಬಂದಿರುತ್ತೆ. ಕಟ್ ಆಗುತ್ತೆ, ಹೇಳ್ತಾರೆ, ಅಲ್ಲೇ ಹೇಳ್ಬಿಡ್ತಾರೆ ಇನ್ನೊಂದು ಟೆಕ್ ಮಾಡಿ ಅಂತ. ಅಂದರೆ ಬಹುಶಃ ಅಂದರೆ ಈ ಥರದ ಒಂದು ಜೆನ್ಯೂನಿಟಿ, ಆ ಜೆನ್ಯೂನ್ ಫೀಲಿಂಗ್ ಬರುವಂಥದ್ದು ತುಂಬ ಜೆನ್ಯೂನ್ ಸಿನಿಮಾ ಮೇಕರ್ಸಿಗೆ ಮಾತ್ರ. ಅಂದರೆ ಸಿನಿಮಾನ ಪ್ರೀತಿಸೋದು ಬೇರೆ, ಸಿನಿಮಾನ ಜೆನ್ಯೂನಾಗಿ ಪ್ರೀತಿಸೋದು ಬೇರೆ. ಅವರ ಬಾಡಿಯ ಪ್ರತಿಯೊಂದು ಸೆಲ್ಲಲ್ಲಿ ಸಿನಿಮಾ ಹಾಗೆ ಉಕ್ಕಿ ಹರಿಯುತ್ತದೆ. ನೀಟಾಗಿ ಇನ್ವಾಲ್ವ್ ಆಗ್ತಾರೆ. ಈಗ ನೀವು ಒಂದು ನಾನು ಫೇಸ್ ಮಾಡಿರೋದು ಒಂದು ವಿಚಿತ್ರ ಹೇಳ್ತೀನಿ. ಅಲ್ಲ ಅದನ್ನೇ ಹುಷಾರಾಗಿ ಹೇಳ್ಬೇಕು, ನಾನು ಏನೇನು ಹೇಳಕ್ಕೆ ಹೋದರೆ ಕತೆ ಯಾಕಂದರೆ ಅಯ್ಯೋ ಸರ್, ನಿಮಗೆ ಒಂದೊಂದು ಹೆಜ್ಜೆಜ್ಜೆಗೂ ನಿಮ್ಗೊಂದು ಕ್ಯೂರಿಯಾಸಿಟಿ, ಹೊಸ ಪಾಯಿಂಟ್ ಬರ್ತಾ ಇರುತ್ತೆ ಸರ್. ಇದು ಮಾತ್ರ ಬರ್ಕೊಡ್ತೀನಿ ಸಿನಿಮಾದಲ್ಲಿ. ಎವ್ರಿ 5 ಮಿನಿಟ್ಸ್ 10 ಮಿನಿಟ್ಸ್ ನೀವು ಅಯ್ಯೋ ಇದು ಹೀಗ, ಇದು ಹಿಂಗಾಗತ್ತಾ ಅಂತ ಅನಿಸ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಮಾತಾಡ್ಬೇಕಾದ್ರೆ ಭಾಳ ಹುಷಾರಾಗಿ ಮಾತಾಡಬೇಕು. ಸಿನಿಮಾ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಒಂದು ಶಾರ್ಟಲ್ಲಿ ನಾನು ಫ್ರೇಮ್ ಒಳಗಿಂದ ಹೊರಗಿರ್ತೀನಿ, ಓಕೆ, ಬಟ್ ನನ್ನ ಸೌಂಡ್ ಕೇಳಿಸ್ತಾ ಇರುತ್ತೆ, ಓವರ್ಲ್ಯಾಪ್ ಆಗ್ತಾ ಇರುತ್ತೆ ವಾಯ್ಸು. ಜಿಮ್ಮಿ ಶಾರ್ಟ್ ಒಂದು ಹಾಕಿದ್ರು, ಸರ್ ಇಲ್ಲಿ ನಿಂತಿದ್ರೆ, ಇವರೆಲ್ಲ ಇಲ್ಲಿ ನಿಂತಿದ್ರೆ, ಹಿಂಗೆ ಬರ್ತಾ ಇದ್ರೆ ನಾನು ಮೇಲ್ಗಡೆ ನಿಂತಿರ್ತೀನಿ, ನನ್ನ ವಾಯ್ಸ್ ಬರ್ತಾ ಇರುತ್ತೆ, ಓಕೆ, ಅದಕ್ಕೆ ಓಕೆ. ನೆಕ್ಸ್ಟ್ ಆ್ಯಂಗಲ್ಗೆ ನಾನಿರಲ್ಲ ಫ್ರೇಮಲ್ಲಿ, ಓಕೆನಾ, ನಾನು ಅಂದ್ಕೊಂಡೆ ನಾನು ಇಲ್ವಲ್ಲ, ಓಕೆ ಕ್ಯಾರವನಲ್ಲಿ ಕೂತಿದ್ದೆ, ಓಕೆ,
ಡೈರೆಕ್ಟರ್ ಸರು ಕೇಳಿದ್ದೆ ಡೈರೆಕ್ಟರ್ ಸರ್ನ, ಸರ್ ನಾವು ಬರಲಿಲ್ಲ, ನಾ ಫ್ರೇಮ್ಲಿ ಇಲ್ಲೇ ಅಂದೆ. ಅವರು ನಿಂಗೆ ಕ್ಯಾರಮಲ್ಲಿ ಇರಂಗೆ ನಾನು ಕೂಪಿಡ್ರೆ ಅಂದ. ಬಂದುಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಸರ್ ಹೇಳಿ ಕಳಿಸಿದ್ರು ಬರಕ್ಕೆ ಹೇಳಿ ಅಂತ. ಸೊ ಬಂದ್ಬಿಟ್ಮೇಲೆ ನಾನು ಹಂಗಲ್ಲ ಇಲ್ವಲ್ಲ ನಾನು ಫ್ರೇಮಲ್ಲಿ ಏನಕ್ಕೆ ಕರೆಸಿದ್ದಾರೆ ಇವರು ಅಂತ. ಸರ್ ನನ್ನನ್ನು ಕರೆದ್ಬಿಟ್ಟು ನೀವೇನು ಮಾಡಿದ್ರಿ ಅದನ್ನೇ ಮಾಡಿ, 3 ಆ್ಯಂಗಲ್ ಇದೆ, 3 ಆ್ಯಂಗಲ್ಗೂ ಮಾಡಿ ಅಂತ. ಸರ್ ಹೇಳಿದ್ಮೇಲೆ ಇನ್ನು ನಾನು ಅದನ್ನು ಸರ್ ನಾನು ಇಲ್ವಲ್ಲ ಅಂತ ಹೇಳೋ ಧೈರ್ಯ ನನಗಿಲ್ಲ, ಬಟ್ ಡೌಟು ಏನಕ್ಕೆ ಹೇಳ್ತಿದ್ದಾರೆ ಅಂತ. ಸರ್ 3 ಆ್ಯಂಗಲಲ್ಲೂ ನಾನಿಲ್ಲ ಸರ್, ಸೇಮ್ ಕೊಟ್ಟೆ. ಡಬ್ಬಿಂಗಿಗೆ ಬಂದು ನೋಡಿದೆ ಸರ್, 3 ಅಲ್ಲ 5 ಆ್ಯಂಗಲಲ್ಲೂ ನಾನೇ ಸರ್ ಇರೋದು. ನನ್ನ ಸೌಂಡು, ನನ್ನ ಸೌಂಡಿಂದ ಆ ಫ್ರೇಮ್ಗೆ ವೈಬ್ರೇಷನ್, ಅಂದರೆ ನಾನೇನು ಕೊಡ್ತಾಯಿದ್ದೀನಿ ಇನ್ಫಾರ್ಮೇಷನು, ನಾನೇನು ಡೆಲಿವರ್ ಮಾಡ್ತಾಯಿದ್ದೀನಿ, ಅದೇ ಆ ಸೀನ್ನ ಜೀವಾಳ. ನೋಡಿ ಇದನ್ನು ಹೇಗೆ ನೀವು ಒಂದು DOPಗೆ ಯಾವ ಆ್ಯಕ್ಟರ್ ಇಲ್ಲದೆ ಇರುವಾಗ ಅಥವಾ ಬೇರೆ ಆ್ಯಕ್ಟರ್ ಇದ್ದು ಜಸ್ಟ್ ಓವರ್ ದ ಶೋಲ್ಡರ್ಸ್ ಇರುವಾಗ, ಇನ್ನೊಂದು ಆ್ಯಕ್ಟರ್ ಕಾಣಿಸ್ದೇ ಇರುವಾಗ ಆ ಎಮೋಷನ್ ಕ್ಯಾಪ್ಚರ್ ಆಗಬೇಕಲ್ವಾ, ಸೆಲ್ಯುಲಾಯ್ಡ್ಗೆ ಆ ಎಮೋಷನ್ ಕ್ಯಾಪ್ಚರ್ ಆಗಬೇಕಲ್ವಾ. ದಟ್ ವಾಸ್ ದಟ್ ಮೊಮೆಂಟ್. ಸೊ ನಾನು ನೋಡೆ ಈ ನಮಸ್ಕಾರ ಹಾಕ್ಬಿಟ್ಟೆ ನಾನು. ಈ ಚೇಂಜ್ ಓವರ್ ನಮ್ಗೆ ಅಲ್ಲಿ ತಲೆ ಓಡಲಿಲ್ವಲ್ಲ ನನಗೆ. ಆ್ಯಂಡ್ ಒಂದು ವಿಷಯ ಇವ್ರು ಹೇಳ್ದಾಗೆ, ನಮಗೇನೋ ಸುಸ್ತಾದರೆ ನಾವೇನೋ ಕ್ಯಾರವನ್ ಹೋಗ್ತಿದ್ವಿ. ಸರ್ ಸೆಟ್ಟಿಗೆ 7 o'clock ಬಂದರೆ 7 o'clock ಕಾಲ್ ಶೀಟ್ ಅಂದರೆ ಸರ್ ಅಲ್ಲಿದ್ದು ಲಂಚ್ ಬ್ರೇಕ್ ಆಗೋ ತನಕ, ಆ ಲಂಚ್ ಬ್ರೇಕಲ್ಲೂ ಅವ್ರಿಗೆ ಬೇಕಾಗಿರೋ ಶಾಟ್ ಅವ್ರಿಗೆ ಕನ್ವಿನ್ಸ್ ಆಗಿ ಡೈರೆಕ್ಟರ್ಗೆ ಓಕೆ ಆಗಿ ಆಗೋ ತನಕ he will not see him away from the set. ಸೆಟ್ಟಲ್ಲೇ ಇರ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ 90% ನಿಂತ್ಕೊಂಡೇ ಇರ್ತಾರೆ ಆ್ಯಂಡ್ ಫುಲ್ 100% ಅವ್ರ ಫೋಕಸ್ ಅಲ್ಲಿ ಆ ಪ್ರಾಸೆಸ್ಸಲ್ಲಿರುತ್ತೆ, ಸಿನಿಮಾ ಮೇಕಿಂಗ್ ಪ್ರಾಸೆಸ್ಸಲ್ಲಿರುತ್ತೆ. ನೋ ಡಿವಿಯೇಷನ್, ನಥಿಂಗ್. ರೆಸ್ಟಿಗೆ ಹೋಗ್ತಾರಾ, ಲಂಚ್ ಬ್ರೇಕ್ ಹೋಗ್ತಾರೆ, ಮತ್ತೆ ಹೀ ಈಸ್ ಆನ್ ದ ಸೆಟ್ ಆನ್ ಟೈಮ್ ಟಿಲ್ ದ ಪ್ಯಾಕಪ್. ಹೀ ಈಸ್ ದೇರ್. ಪ್ಯಾಕಪ್ ಆದಮೇಲೆ ಎಡಿಟಿಂಗ್ ನೋಡ್ತಾರೆ ಆ ದಿವಸದ್ದು, ದೆನ್ ನಾಳೆದು ಪ್ಲ್ಯಾನಿಂಗ್ ಕೇಳ್ಕೊತಾರೆ, ಡಿಸ್ಕಷನ್ ನಡೆಯುತ್ತೆ, ದೆನ್ ಹಿ ಗೋಸ್. ಅದಾದ ನಂತರ ವರ್ಕೌಟ್ ಮಾಡ್ತಾರೆ. ಅದು ಯಾವಾಗ ರೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಗೇನ್ ಆನ್ ಟೈಮ್. ಬಟ್ ಇವ್ರ ಪ್ರಿಪ್ರೇಷನ್ ಹಂಗೆ ಇದೆ ಡೈರೆಕ್ಟರ್ದು. ವಿಜಯ್ ಕಾರ್ತಿಕೇಯ ಟೋಟಲ್ ಸ್ಟೋರಿ ಬೋರ್ಡ್ ರೆಡಿಯಾಗಿರುತ್ತೆ, ವೆಲ್ ಪ್ರಿಪ್ರೇಷನ್. ಇಲ್ಲ ಅಂದರೆ ಅಷ್ಟು ದೊಡ್ಡ ಸೆಟ್ಟು, ಮಹಾಬಲಿಪುರಂ ಬೀಚ್ ಹತ್ರ ಇಷ್ಟು ಆ್ಯಕ್ಟರ್ಸ್. ಏನು ಸೆಟ್ಟು ಸರ್ ಅದು. ಈ ಹೋಟೆಲ್ ಕಾಂಪೌಂಡ್ ಎಷ್ಟಿದೆ, ಇದು ಡಬಲ್ ಇದೆ ಸರ್ ಅದು. ಒಳಗೆ ಹೋಗ್ಬಿಟ್ರೆ ಅನ್ನತ್ತೆ ರೀಸೌಂಡು. ಆ ಕಲರ್ ಮೂಡ್ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ. ಶೇಖರ್ ಚಂದ್ರ ಅವ್ರ DOP. ಸೊ ನಮಗೆ ಮೋಸ್ಟ್ಲಿ ನೈಟ್ ಎಫೆಕ್ಟೇ ಇರೋದು ಸ್ಟೋರಿ. ಸೊ ಸೆಟ್ ಒಳಗಡೆ ಡೇ ಟೈಮಲ್ಲಿ ಶೂಟ್ ಮಾಡುವಾಗ ನೈಟ್ ಎಫೆಕ್ಟ್ ಕೊಟ್ಟು ಆ ಒಂದು ಫೀಲ್, ಆ ಒಂದು ವೈಬ್, ಆ ಲೈಟಿಂಗ್ಸ್ ನೀವು ನೋಡಬೇಕು. ವಂಡರ್ಫುಲ್ ಆಗಿದೆ. ಅಲ್ಲ, ನನಗೆ ಇದು ಒಂಥರ ಸಂದರ್ಶನಕ್ಕಿಂತಲೂ ಎಕ್ಸ್ಪೀರಿಯನ್ಸ್. ಶೂಟಿಂಗ್ ಸೆಟ್ಟಲ್ಲಿ ನಾನು ಹೋಗಿ ಬಂದಿದ್ದೇನೆ. ಯಾಕಂದರೆ ಸುದೀಪ್ ಅವ್ರ ಜೊತೆಗೆ ಇಷ್ಟು ದಿನಗಳನ್ನು ಕಳೆದಾಗ ಒಂದು ಸಣ್ಣ ಇನ್ಸ್ಪಿರೇಷನ್ ಪಾಯಿಂಟ್ ಆಗಿರುತ್ತೆ. ಅದು ನಿಮ್ಮ ಮಾತಲ್ಲಿ ಕಾಣಿಸ್ತಿದೆ, ಆ ಗತ್ತು, ಆ ಗಾಂಭೀರ್ಯ ಹಿಂಗಿರುತ್ತೆ ಅನ್ನೋ ಫೀಲಿಂಗು. ದೊಡ್ಡ ಸಿನಿಮಾಗಳಾಗುತ್ತೆ ಸರ್. ದೊಡ್ಡ ಸಿನಿಮಾಗಳಾದಾಗ ಹೀರೋಗೆ ಅದರಲ್ಲಿ ಫುಲ್ ಲೆಂತ್ ಇರುತ್ತೆ. ಬೇರೆ ಆ್ಯಕ್ಟರ್ಸ್ಗಳು, ಹೀರೋಯಿನ್ ಇರಲಿ, ಬೇರೆ ಎಲ್ಲರೂ ಬಂದು ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು 10 days ಕಾಲ್ ಶೀಟು, 5 days ಕಾಲ್ ಶೀಟು ಇರುತ್ತೆ ಅಷ್ಟೇ. ಈಗ KGF ಇರಲಿ, ಬಾಹುಬಲಿ ಇರಲಿ, ಹಾಗೆ ನಡೆಯೋದದು. ಸಿನಿಮಾ ಅಷ್ಟು ದಿವಸ ಶೂಟಿಂಗ್ ನಡೆದ್ರೂ, ಹೀರೋ ಇನ್ವಾಲ್ವ್ ಇದ್ರೂ ಬೇರೆ ಆ್ಯಕ್ಟರ್ಸ್ಗಳೇ ಅಷ್ಟು ಸ್ಟ್ರೆಚ್ಚಲ್ಲಿ ಡೇಸ್ ಇರಲ್ಲ, ಜಾಸ್ತಿ ಇರಲ್ಲ. ಅದರಲ್ಲಿ ನಾವು ಲಿಟ್ರಲಿ ಮ್ಯಾಕ್ಸ್ ಸುದೀಪ್ ಸರ್ ಅಂತ ಒಂದು ಆ್ಯಕ್ಟರ್ ಜೊತೆ ಸುದೀಪ್ ಸರ್ ಆಗಿರೋದಕ್ಕೆ ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಹೇಳ್ತಿದ್ದೀನಿ, ಐ ಡೋಂಟ್ ಥಿಂಕ್ ಅದು ಬೇರೆ ಆ್ಯಕ್ಟರ್ ಜೊತೆ ನಮ್ಗೆ ಆ ಒಂದು ವೈಬ್ ಇರ್ತಿತ್ತೋ ಅಥವಾ ಫೀಲ್ ಇರ್ತಿತ್ತೋ. ಬಿಕಾಸ್ ಯಾವತ್ತೂ ಒಂದಿನ ನಮಗೆ ನಾನು ಸೂಪರ್ ಸ್ಟಾರು, ನಾನು ಕಿಚ್ಚ ಸುದೀಪ್ ಅನ್ನೋ ಆ ಒಂದು ಫೀಲಿಂಗ್, ಆ ಒಂದು ಎಮೋಷನ್ ಫೀಲ್ ಆಗೋಕ್ಕೆ ಬಿಟ್ಟಿಲ್ಲ ಅಲ್ಲ. ಆ್ಯಂಡ್ ಪ್ರತಿಯೊಬ್ಬರನ್ನ ಹಿ ಮೇಕ್ಸ್ ದೆಮ್ ಸೀನ್. ಎಷ್ಟೇ ಚಿಕ್ಕ ಆ್ಯಕ್ಟರ್ ಇರಲಿ, ಎಷ್ಟೇ ದೊಡ್ಡ ಆ್ಯಕ್ಟರ್ ಇರಲಿ, ಒಂದು ಚೇರ್ ಹಾಕ್ಕೊಂಡು ಒಂದು ಸ್ಮಾಲ್ ಬ್ರೇಕ್ ಅಥವಾ ಶಿಫ್ಟಿಂಗ್ ಆಗುವಾಗ ಕೂತ್ಕೊಂಡ್ರೆ ಎಲ್ಲಾನು ಒಂದು ಚೇರ್ ಹಾಕ್ಕೊಂಡು ಒಂದು ರೌಂಡ್ ಕೂರಿಸೋರು, ಡಿಸ್ಕಷನ್ ನಡೆಯೋದು ಸಿನಿಮಾ ಬಗ್ಗೆ, ಆ ಶಾರ್ಟ್ ಬಗ್ಗೆ ಅಥವಾ ನೆಕ್ಸ್ಟ್ ಶಾರ್ಟ್ ಬಗ್ಗೆ ಅಥವಾ ಲೈಫ್ ಬಗ್ಗೆ ಎಲ್ಲರನ್ನೂ ಕರೆಸೋರು. ಯಾರಾದರೂ ಕಾಣಿಸ್ಲಿ ಅವನೆಲ್ಲಿ ಅಂತ ಕರೆಸೋರು. ಅಲ್ಲ, ಆಮೇಲೆ ಆ ಸೀನ್ ಆದ ತಕ್ಷಣ ತೋರಿಸೋರಲ್ಲ ಎಲ್ರಿಗೂ ನೋಡ್ಬೇಕು ಸರ್. ಒಂದ್ ದಿವಸ ಈ ಸೀನ್ ಮುಗಿದ ಮೇಲೆ ಒಂದು ದೊಡ್ಡ ಸ್ಕ್ರೀನ್ ಇರೋದು, ಆ ಸ್ಕ್ರೀನಲ್ಲಿ ಎಲ್ಲರೂ ನೋಡಬೇಕು. ಏನನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೇಕಲ್ಲೇ. ಆ್ಯಂಡ್ ಎಡಿಟಿಂಗ್ ಯೂತಿದ್ದು ಅಥವಾ ಯೂತಿದ್ದು ಎಡಿಟಿಂಗ್ ಮುಗಿಸಿ ನಾಳೆ ಬರ್ತಾರಲ್ವ ಸೆಟ್ಟಿಗೆ, ತೋರಿಸೋರು. ಟೀಮ್ ಎಲ್ಲರನ್ನೂ ಕರೆದ್ಬಿಟ್ಟು ತೋರಿಸೋರು, ಆ್ಯಕ್ಟರ್ಸ್ಗೆ, ಟೀಮ್ ಅವ್ರಿಗೆ ತೋರಿಸ್ಬಿಟ್ಟು, ಸಿ ಎಸ್ಟರ್ಡೇ ಶಾರ್ಟ್
ಎಸ್ಟರ್ಡೇದು ಎಡಿಟರ್ ನೋಡಿ ಅಂತ. ಅಂದರೆ ನಮಗೆ ಒಂದು ಆ್ಯಕ್ಟರ್ ಆಗಿ ಒಂದು ಅವ್ರನ್ನ ನಾವು ಐಡಲೈಸ್ ಮಾಡೋ ಸ್ಥಾನದಲ್ಲಿ ನಾವಿರುವಾಗ ನಮ್ಮನ್ನು ಕರೆಸ್ಬಿಟ್ಟು ಆ್ಯಸ್ ಅನ್ ಈಕ್ವಲ್ ನಿಲ್ಲಿಸ್ಬಿಟ್ಟು ನಮ್ಗೆ ತೋರಿಸಿ ಅದು ಹೇಗೆ ಅನ್ಸುತ್ತೆ ಅಂದರೆ ವಿ ಆರ್ ಆಲ್ಸೋ ಈಕ್ವಲ್ ಪಾರ್ಟ್ ಆಫ್ ಸಿನಿಮಾ ಅನ್ನೋದು ಒಂದು ಫೀಲಿಂಗ್ ಅವ್ರು ನಮ್ಗೆ ಕೊಡ್ತಿದ್ರು. ಬಟ್ ಡೈರೆಕ್ಟ್ರಿಗೆ ಖುಷಿ ಒಳಗಡೆನೆ, ಯಾಕಂದರೆ ಅವ್ರು ಎಲ್ರಿಗೂ ಬಂತು ಹೆಂಗೆ ಬಂದಿದೆ ನೋಡಿ ಸೀನು ಅಂತ ಹಿಂಗೆ ತೋರಿಸ್ತಾ ಇದ್ರೆ ಅವ್ರು ಒಳಗೆ ಹ್ಯಾಪಿ. ಬಾಸ್ ಚೆನ್ನಾಗಿದೆ ಅಂದಮೇಲೆ ಕ್ಯೂಟೆಸ್ಟ್ ಪರ್ಸನ್ ಅನ್ನೋ ಸೆಟ್ ಆ್ಯಕ್ಚುಲಿ. ಆ್ಯಂಡ್ ನಮಗೊಂದು ಏನಂದರೆ ಇವ್ರಿಗೆ ಸ್ವಲ್ಪ ತಮಿಳ್ ಬರೋದು, ನನಗೆ ಸ್ವಲ್ಪ ಸ್ವಲ್ಪ. ಡೈರೆಕ್ಟರ್ ಸರ್ಗೆ ತಮಿಳ್ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಸೊ ಇನಿಷಿಯಲಿ ಸ್ವಲ್ಪ ನಮಗೆ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗೋದು ಎಲ್ಲ. ಬಟ್ ಹೋಗ್ತಾ ಹೋಗ್ತಾ ನೀವು ಮೊನ್ನೆ ನೋಡಿದ್ರಿ ಕನ್ನಡದಲ್ಲೇ ಭಾಷಣ ಮಾಡಿದ್ರು ಅವರು, ಸ್ಟೇಜಲ್ಲಿ ಮಾತಾಡಿದ್ದು ಕನ್ನಡದಲ್ಲೇ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ವಿಜಯ್ ಕಾರ್ತಿಕೇಯನ್ ಸರ್ ಜೊತೆ. ಯಾಕೆ ನಮ್ಗೆ ಎಕ್ಸೈಟ್ ಆಗುತ್ತೆ ಅಂದರೆ ಪರ್ಸ್ನಲಾಗಿ ನನಗೆ ನನ್ನ ವ್ಯೂ ಪಾಯಿಂಟ್ ಅಲ್ಲ ಅಷ್ಟೇ, ಇದು ಹೊಗಳಿಕೆಗಲ್ಲ. ಇದು ಸೆಟ್ಗೆ ಹೋಗೋಕ್ಕೆ ಮುಂಚೆ ಸುದೀಪ್ ಸರ್ ಅಂದರೆ ರಿಸರ್ವ್ಡ್ ಇರ್ಬೋದಾ, ಹೆಚ್ಚಿಗೆ ಮಾತಾಡ್ತಾರ ನಮ್ಮನ್ನು, ನಾವು ಕಂಟ್ರೋಲ್ ಹೇಗಿರಬೇಕು, ನಾವು ಗೊತ್ತಲ್ಲ ತರಳೆಗಳು, ಎಲ್ಲೋ ಕೂತ್ಕೊಂಡು ಏನೋ ಮಾತಾಡ್ಬಿಡ್ತೀವಿ, ಏನೋ ಇರ್ತೀವಿ, ತಮಾಷೆಗಿರಕ್ಕೆ ಜಾಸ್ತಿ ಮೈಂಡ್ ನಮ್ಮದು. ಹ್ಯೂಮರ್ ಕ್ಯಾರೆಕ್ಟರ್ಗಳು ಮಾಡಿ ಸೆಟ್ಟಲ್ಲಿ ಹಂಗೆ ಇದ್ಬಿಟ್ರೆ ನಮ್ಗೆ ಇನ್ನೂ ಅದು ಇಂಪ್ರೂವೈಸ್ ಆಗುತ್ತೆ ಅನ್ನೋದು ಏನೋ ಹ್ಯಾಂಗ್ ಓವರು. ಹಿಂಗಿದ್ದಾಗ ಅಲ್ಲಿ ಇವ್ರ ಮುಂದೆ ತಾವು ಹುಷಾರಾಗಿರ್ಬೇಕು, ನಾವು ಕ್ಲೀನಾಗಿ ಮುಗಿಸ್ಕೊಂಡು ಪ್ರಾಜೆಕ್ಟ್ನ ಅನ್ನೋ ಭ್ರಮೇಲಿ ಹೋಗಿದ್ದು ಸರ್. ನಾವು ಸುಮ್ಮನಿದ್ರು ಸಹ ಸರ್ರೇ ಕರೆದು ತಮಾಷೆ ಮಾಡ್ತಾರೆ, ಹೆಲ್ದಿಯಾಗಿ ಇಟ್ಕೊತಾರೆ. ಅಟ್ ದಿ ಸೇಮ್ ಟೈಮ್ ಸೀನ್ ಒಳಗಡೆ ಹೇಗೆ ಇನ್ವಾಲ್ವ್ ಆಗಬೇಕು ಅನ್ನೋ ಟಿಪ್ಸ್ ಕೊಡ್ತಾರೆ. ಇದೇ ಸರ್ ಫ್ಯಾಂಟಾಸ್ಟಿಕ್. ಮೇಲಾಗಿ ಬಹಳಷ್ಟು ಕಡೆ ನಾನು ಸುದೀಪ್ ಸರ್ದು ಅಂದರೆ ಇಂಟರ್ವ್ಯೂಗಳನ್ನು ನೋಡಿದಾಗ ಪ್ರತಿ ಪಾತ್ರವೂ ನನಗೆ ಯಾಕೆ ಹೊಸದಾಗಿ ಕಾಣುತ್ತೆ, ಪ್ರತಿ ಕಥೆಯೂ ನನಗೆ ಯಾಕೆ ಹೊಸದಾಗಿ ಕಾಣುತ್ತೆ ಅಂತಂದರೆ ಸಿನಿಮಾ ಟು ಸಿನಿಮಾ ಚೇಂಜ್ ಆದಾಗ ಆಬ್ವಿಯಸ್ಲಿ ಒಬ್ಬ ರೈಟರ್ ಬರೆದಂಥ ಕತೆ ವಿಭಿನ್ನವಾಗಿ ಇರಲೇಬೇಕು, ಅದಕ್ಕೆ ನಾನು ವಿಭಿನ್ನವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಾರೆ. ಅದು ಮ್ಯಾಕ್ಸಲ್ಲಿ ಎಷ್ಟು ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ? ತುಂಬ ಸರ್ ಡೀಟೈಲ್ ಹೋಗ್ತಾರೆ ಅವರು. ಕ್ಯಾರೆಕ್ಟರೈಸೇಷನ್ ಬಗ್ಗೆ ಭಾಳ ಡೀಟೈಲ್ ಹೋಗ್ತಾರೆ. ಒಂದು ಸೀನಲ್ಲಂತೂ ಸರ್ ಲಿಟ್ರಲಿ ಹೇಳ್ತೀನಿ, ನೀವು 15 ನಿಮಿಷ ಸೆಟ್ಟಲ್ಲಿ ನಿಂತ್ಕೊಂಡ್ರೆ ಆ ಡಸ್ಟ್ ಎದ್ದೇಳತ್ತಲ್ಲ ಸರ್, ಆ ಡಸ್ಟ್ ನಿಮಗೆ ಇರೋಕ್ಕಾಗಲ್ಲ, ಒಂದು ಸಫಕೇಟ್ ಆಗುತ್ತೆ. ಅದಕ್ಕೆ ಅಂತಲೇ ಕೆಲವು ಇವೆಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ರು. ಒಂದಷ್ಟು ಸೀನ್ಗಳಲ್ಲಿ ಸರ್ಗೆ ಧೂಳು ಮಕ್ಕದ ಮೇಲೆ ಇರುತ್ತೆ. ನಾನು ಏನು ಮಾಡ್ತಾರೆ ಇವರು ಅಂದರೆ ಧೂಳನ್ನೇ ಹಾಕ್ಕೊಂಡ್ಬಿಟ್ರು ಸರ್. ನಾವು ಅದ್ರ ಧೂಳು ಎದ್ರೆ ನಾವು ಇದು ಮಾಡ್ತಾ ಇದ್ದೀವಲ್ಲ, ಅವೆಲ್ಲ ಇಲ್ಲ. ಧೂಳನ್ನ ತೊಗೊಂಡ್ರೆ ಹಿಂಗೆ ಅಂದರು, ಮಿರರ್ ನೋಡ್ಕೊಂಡ್ರೆ ಟಪ್ಪಂದು ಹಿಂಗೆ ಹಾಕೊಂಡು ಪಟ ಮಾಡ್ಕೊಂಡು ನಮಗೆಲ್ಲ ಇರಿಟೇಷನ್ ಆಗಿ ಇಚ್ಚಿಂಗ್ ಎಲ್ಲ ಬರೋದು. ಅಂಥದ್ದು ಮೈ ಮೇಲೆ ಹಾಕ್ಕೊಂಡು ಅಂದರೆ ಕ್ಯಾರೆಕ್ಟರ್ ಅಂದರೆ ಮುಗಿದೋಯ್ತು, ಇಳಿದು ಬಿಡೋದಷ್ಟೇ, ಏನು ಹಿಂದೆ ಮುಂದೆ ನೋಡಲ್ಲ ಸರ್. ಅದಾದಮೇಲೆ ಇನ್ಫೆಕ್ಷನ್ ಆಗತ್ತಾ, ಸ್ಕ್ರೀನ್ ಮೇಲೆ ವಿಟ್ನೆಸ್ ಆಗತ್ತಲ್ಲ ಸರ್, ಜಸ್ಟಿಫೈ ಮಾಡೋಣ ಅಷ್ಟೇ. ಅದು ಇದ್ದುಬಿಟ್ಟಿದೆ ಸರ್ ಅವ್ರಿಗೆ. ಯಾವ ಪಾತ್ರ ಆದರೂ ಯಾಕೆ ಲೀಲಾಜಾಲವ ಮಾಡ್ತಾರೆ ಅಂದರೆ ದ ಮೇನ್ ಪಾಯಿಂಟ್. ನೀವಾಗಲಿ ಸುಕೃತ್ ಆಗಲಿ ಬಹಳಷ್ಟು ಸಿನಿಮಾಗಳು ಮಾಡ್ಕೊಂಬಂದಂಥವ್ರು, ನಿಮಗೆ ಮ್ಯಾಕ್ಸ್ ಯಾವೆಲ್ಲ ಕಾರಣಕ್ಕೆ ಸ್ಪೆಷಲ್ ಆಗುತ್ತೆ? ಒಂದು ಸುದೀಪ್ ಅವ್ರನ್ನ ಎಲ್ಲ ಅಭಿಮಾನಿಗಳು ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋಂಥದ್ದು ನಿಮ್ಮ ರಿಯಾಕ್ಷನ್ಸ್ ಬೇಕು. ಮ್ಯಾಕ್ಸ್ ನನಗೆ ಬಂದಿದ್ದು ನನ್ನ ಇಂಡಸ್ಟ್ರಿ ಗುಡ್ ಬೈ ಹೇಳಿದಾಗ ಬಂದಿರೋ ಸಿನಿಮಾ. ನಾನು LLB ಮುಗಿಸ್ಕೊಂಡು ಇಟ್ಸ್ ಅಬೌಟ್ ಎಮೋಷನಲ್ ಪಾಯಿಂಟ್. ನಾನು ಯಾವುದೋ ಒಂದು ಪಾಯಿಂಟಲ್ಲಿ ನಾನು LLB ಮುಗಿಸಿ ಮೆಡಿಕಲ್ ಲೀಗಲ್ ಲಾ ಜಾಬ್ ಸಿಕ್ಕಿ ಇರುವಂಥ ಸಿಚುವೇಷನಲ್ಲಿ ಮ್ಯಾಕ್ಸ್ ಬಂದಿದ್ದು. ಬಾಬನ್ ಅವ್ರು ನನಗೆ ಸೆಲೆಕ್ಟ್ ಮಾಡಿ ಕಾಲ್ ಮಾಡಿದಾಗ, ಏನು ಮಾಡ್ತಿದ್ದೀಯಮ್ಮ, ಈ ಥರ ಸುದೀಪ್ ಸರ್ದು ಸಿನಿಮಾ ಇದೆ, ನಾನು ಇನ್ನೊಂದು ವೀಕಲ್ಲಿ ಆ ಜಾಬ್ ಜಾಯ್ನ್ ಆಗಬೇಕು, ಇಮಿಡಿಯೇಟ್ಲಿ ಮೇಲ್ ಕಳಿಸಿ ನೋ ಐ ಆಮ್ ನಾಟ್ ಕಮಿಂಗ್ ಅಂತ ಹೇಳಿಬಿಟ್ಟು ಮ್ಯಾಕ್ಸ್ ಜಸ್ಟ್ ಬಿಕಾಸ್ ಆಫ್ ಕಿಚ್ಚ ಸುದೀಪ್. ಸೊ ನಾನು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಕೇಳೋಕೆ ಹೋಗಲಿಲ್ಲ, ಏನಿಲ್ಲ ಸುದೀಪ್ ಸರ್ ಅಂದ ತಕ್ಷಣ ಎಷ್ಟು ಡೇಸ್ ಬೇಕು ಅಂತ ಕೇಳಿದೆ, ಅದೊಂದು ಪಾಯಿಂಟ್ ಕೇಳಿದೆ. ಆಮೇಲೆ ಅವ್ರು ಅಂದರು ನೀನು ಪೊಲೀಸ್ ಕ್ಯಾರೆಕ್ಟರ್ ಅಮ್ಮ ಅಂತ ಅಂದರು. ಪೊಲೀಸ್ ಕ್ಯಾರೆಕ್ಟರ್ ಇಸ್ ಸಮಥಿಂಗ್ ಐ ಕ್ಯಾನ್ ಡೂ ಇಟ್, ಬಟ್ ಸುದೀಪ್ ಸರ್ ಅದು ದಟ್ ಈಸ್ ದಿ ಓನ್ಲಿ ರೀಸನ್ ಆ್ಯಂಡ್ ಮೇಜರ್ ರೀಸನ್ ಮ್ಯಾಕ್ಸ್ ಇಸ್ ಸ್ಪೆಷಲ್ ಫಾರ್ ಮೀ. ಇನ್ನೊಂದು ಏನಂದರೆ ಇದು ಒಂಥರ ನನಗೆ ಕಮ್ ಬ್ಯಾಕ್ ಸಿನಿಮಾ. ಸೊ ನಾನು ಸಿನಿಮಾ ಇಂಡಸ್ಟ್ರಿ ಬಂದಾಗಿಂದ ಮಾಡಿರೋ ಪಾತ್ರಗಳೆಲ್ಲ ಚಾಲೆಂಜಿಂಗು, ಡಿಫ್ರೆಂಟೇ. ಈಗೆಲ್ಲ ಬೇರೆ ಹೀರೋಯಿನ್ಸ್ಗಳು ಅಂಥ ಪಾತ್ರಗಳು ಮಾಡ್ತಿದ್ದಾರೆ, ನಾನು ಮಾಡ್ಕೊಂಡು ಬಂದಿರೋದೇ ಅಂಥ ಪಾತ್ರಗಳು. ಸೊ ಇಂಥ ಒಂದು ಒಳ್ಳೆ ಪಾತ್ರ ಸೆಟ್ ಹೋದ್ಮೇಲೆ ಆ ಕ್ಯಾರೆಕ್ಟರ್ ನೋಡಿದಾಗ ನಮಗೆ ಫಸ್ಟ್ ನಾವು ಹೋದಾಗ ನಮಗೊಂದು ರೀಡಿಂಗ್ ಇತ್ತು, 2 days ವರ್ಕ್ಶಾಪ್ ಥರ ಆಯಿತು. ಬಿಕಾಸ್ ಪೊಲೀಸ್ ಯೂನಿಫಾರ್ಮ್ ಫಿಟ್ಟಿಂಗ್ ಇರಲಿ, ಲುಕ್ ಟೆಸ್ಟ್ ಇರಲಿ, ಅಥವಾ ಜೆಸ್ಚರ್ಸ್ ಸಲ್ಯೂಟ್ ಮಾಡೋದಿರಲಿ. ಒಂದು ಪೊಲೀಸ್ ಆಫೀಸರ್ ಬಂದಿದ್ದರು, ನಮಗೊಂದಿಷ್ಟು ಟಿಪ್ಸ್ ಹೇಳ್ಕೊಟ್ಟಿದ್ರು.
ಸೊ ಅಲ್ಲಿ ಹೋದಾಗ ನಮಗೆ ಒಂದು ರೀಡಿಂಗ್ ಆಗಿತ್ತು, ಸ್ಕ್ರಿಪ್ಟ್ ಫೈನಲ್ ರೀಡಿಂಗ್. ಎಲ್ಲರೂ ಕೂತಿದ್ವಿ. ಆಗ ನಮಗೆ ನಮ್ಮ ಕ್ಯಾರೆಕ್ಟರ್, ನಂಗೆ ಗೊತ್ತಿಲ್ಲ ನಿಮಗೆ ಮುಂಚೆ ಗೊತ್ತಿತ್ತೇನೋ, ನನಗೆ ನನ್ನ ಕ್ಯಾರೆಕ್ಟರ್ ಇದು ಕಂಪ್ಲೀಟ್ ಪಿಕ್ಚರ್ ಅಲ್ಲಿ ಸಿಕ್ಕಿದ್ದು. ಆ್ಯಂಡ್ ತುಂಬಾ ಖುಷಿ ಆಯಿತು. ಅಂದರೆ ಸುದೀಪ್ ಸರ್ ಜೊತೆ ಸಿನಿಮಾ ಅನ್ನೋದು ಒಂದು ಕೇಕ್ ಆದರೆ ಅದ್ರ ಮೇಲೆ ಒಂದು ಚೆರಿ ಆನ್ ದ ಟಾಪ್ ಇಸ್ ನನ್ನ ಕ್ಯಾರೆಕ್ಟರ್. ಆ್ಯಕ್ಚುಲಿ ಸುಕೃತಾಗಿ ಗೊತ್ತಾಗದಂತಹ ಸುಕೃತನ ಕಣ್ಣಲ್ಲಿ ನೀರು ನನಗೆ ಚಂಡೂರಿಗೆ ಕಾಣಿಸ್ತಾ ಇದೆ. ಹೌದೌದು, ಅದು ಸುಕೃತವಾಗಿದೆ. ಸೂಪರ್ ಅಲ್ವಾ? ಮ್ಯಾಕ್ಸ್ ಮಧ್ಯೆ ಸುದೀಪ್ ಅವರು. ಆ್ಯಂಡ್ ಸುದೀಪ್ ಸರ್ನ ಯಾಕೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅನ್ನೋದು, ಸರ್ ಅವ್ರನ್ನ ಅಷ್ಟು ಎಲ್ಲರೂ ಅವ್ರನ್ನ ಬಿಗ್ ಬಾಸ್ ಸ್ಯಾಟರ್ಡೆ ಸಂಡೇ ನೋಡಿಬಿಟ್ಟು ಅಥವಾ ಬೇರೆ ಇಂಟರ್ವ್ಯೂಸ್ಗಳಲ್ಲಿ ನೋಡಿಬಿಟ್ಟು ಅವ್ರನ್ನ ಜಡ್ಜ್ ಮಾಡ್ಕೊಂಡಿದ್ದಾರೆ. ಒಂದು ಪಕ್ಷ ನೋಡೋಕೆ ಹೋದರೆ ನಾವು ಅದೇ ಇಂಟೆನ್ಷನ್, ಅದೇ ಮೈಂಡ್ಸೆಟ್ಟಿಂದ ಹೋಗಿದ್ವಿ. ಬಟ್ 100 days ಒಂದು ವ್ಯಕ್ತಿನ ನೋಡಿದಾಗ ಅವರನ್ನು ಇಷ್ಟಪಡದೆ, ಅವರನ್ನು ಸೆಲೆಬ್ರೇಟ್ ಮಾಡ್ಕೊಳ್ದೆ, ಅವ್ರನ್ನ ಪ್ರೀತಿಸದೆ ನೀವು ಏನೂ ಮಾಡೋಕ್ಕಾಗಲ್ಲ. ದೆರ್ ಇಸ್ ನೋ ಅದರ್ ಇಮೋಷನ್ ಯು ಕ್ಯಾನ್ ಹ್ಯಾವ್ ಫಾರ್ ಹಿಮ್. ರೆಸ್ಪೆಕ್ಟ್, ಲವ್ ಆ್ಯಂಡ್ ಓನ್ಲಿ ರೆಸ್ಪೆಕ್ಟ್, ದಟ್ ಈಸ್ ದಿ ಓನ್ಲಿ ಥಿಂಗ್. ನಿಮ್ಗೆ ಅವ್ರ ಕಡೆ ನಿಮ್ಗೆ ಅದೊಂದೇ ಬರೋ ಇಮೋಷನ್. ಅವ್ರ ಜೊತೆ ನೀವು ಇದು ನೋಡಿ, ದಟ್ ಈಸ್ ದಿ ಓನ್ಲಿ ಥಿಂಗ್ ಯು ಕ್ಯಾನ್ ಫೀಲ್ ಫಾರ್ ಹಿಮ್. 100 ಆಲ್ಮೋಸ್ಟ್ ಬಿಗ್ ಬಾಸ್ ಥರ ಟ್ರಾವೆಲ್ ಮಾಡ್ದಂಗೆ ಇದೇನು ಆಕ್ಚುಲಿ ಹಂಗೆ ಇದೆ ಕೇಳ್ತಾ ಇದ್ರೆ. ಬಟ್ ರಿಯಲಿಸ್ಟಿಕ್ ಆಗಿ, ಬಿಕಾಸ್ ಬಿಗ್ ಬಾಸ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಅವರು ಸ್ವಲ್ಪ ಬಾಸ್ ತರ ಇದ್ದು ಅವರನ್ನ ಸರಿ ತಪ್ಪು ಹೇಳಬೇಕಾಗುತ್ತೆ. ಆಸ್ ಅ ಟೀಚರ್ ಮೆಂಟರ್ ಅವ್ರಿಗೆ ಏನೋ ಸುಮಾರೆಲ್ಲ ಹೇಳ್ಕೊಡ್ತಾರೆ. ಸೊ ಅಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕಾಗುತ್ತೆ, ಬಿಕಾಸ್ ದಟ್ ಇಸ್ ದ ಪ್ಯಾಟರ್ನ್ ಆಫ್ ಬಿಗ್ ಬಾಸ್. ಎಲ್ಲ ಕಡೆ ಹೋದ್ರೂ ಅದೇ, ಎಲ್ಲ ಬಿಗ್ ಬಾಸ್ ಅಲ್ಲೂ ಹಾ. ಬಟ್ ಇಲ್ಲಿ ಆ ಥರ ರೂಲ್ಸ್ ಇಲ್ಲ ಸರ್ಗೆ. ಸರ್ ವಾಸ್ ಸರ್, ಸುದೀಪ್ ಸರ್ ವಾಸ್ ಸುದೀಪ್. ಅದರಲ್ಲೂ ಮ್ಯಾಕ್ಸ್ ಬಿಗ್ ಬಾಸ್ ಅಲ್ಲಿ 100 days ಮುಗಿಸ್ಕೊಂಡ್ಬಂದ ಎಲ್ಲ ಅಭಿಮಾನಿಗಳಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಹೆಂಗಿದೆ. 100 days ಮಾಡಿದಂಥ ಬಿಗ್ ಬಾಸ್ ಮ್ಯಾಕ್ಸ್ನ ಬಿಗ್ ಬಾಸ್ ವಿನ್ನರ್ ಸುಕೃತ. ಹೌದು, ಉಗ್ರ ಮಂಜನ್ ಜಿಜಿ ಸರ್ ಇದ್ದಾರೆ, ಹೈಯೆಸ್ಟ್ ಡೇಸ್ ಅವ್ರದ್ದು. ನಾನು ನಗ್ಸಿದ್ದೀನಿ ಸ್ಕ್ರೀನಲ್ಲಿ, ನಾನು ನಕ್ಕಿದ್ದೀನಿ ಸ್ಕ್ರೀನ್ ಮೇಲೆ ಎಲ್ಲ. ಬಟ್ ಕೆಲವು ಎಮೋಷನ್ಸು ಮಾಡೋ ಅಂಥ ಪಾತ್ರಗಳು ಸಿಕ್ಕಿರಲಿಲ್ಲ ಸರ್, ಮಿಸ್ ಆಗಿದ್ದು. ಇರುತ್ತವೆ, 1000 ಇರ್ತವೆ, ಎಲ್ಲ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅನುಭವದಲ್ಲಿ ನಾನು ಕಾಯ್ತಿದ್ದೆ ಅಂಥ ಅವಕಾಶಕ್ಕೆ. ಮ್ಯಾಕ್ಸಲ್ಲಿ ನನ್ನ ಕ್ಯಾರೆಕ್ಟರೈಸೇಷನ್ ಆ ಥರ ಇದೆ ಸರ್. ಬರೀ ನಗ್ಸೋದಲ್ಲ, ಬರೀ ನಗೋದಲ್ಲ, ಬರೀ ಅಳೋದಲ್ಲ, ಏನೋ ಒಂದು ಸಮಥಿಂಗ್ ಒಂದು ಏನು ಮಿಸ್ ಮಾಡ್ಕೊಂಡಿದ್ದೆ ಅದು ಇದರಲ್ಲಿ ತೋರಿಸೋದಕ್ಕೆ ಅವಕಾಶ ಆಗಿದೆ ಸರ್. ಅದಕ್ಕೆ ನನಗಿದು ತುಂಬ ಸ್ಪೆಷಲ್. ಅಂದರೆ ಚಂಡೂರು ಇದನ್ನು ಮಾಡ್ತಾನೆ. ಫಸ್ಟ್ ಆಫ್ ಆಲ್ ಚಂಡೂರು ಇದನ್ನು ಮಾಡಬಲ್ಲ ಅಂತ ಕರೆಸಿದಾರಲ್ಲ, ನಾನು ನಿಜವಾಗ್ಲೂ ಅವ್ರಿಗೆ ಕೃತಜ್ಞತೆ. ಈಗ ಚಂಪಕಧಾಮ ಬಾಬು ಅಂತ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ನಾನು ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕಂದರೆ ಅವರು ನನ್ನನ್ನು ಕರೆಸಿ ಸಪೋರ್ಟ್ ಮಾಡಿ ಇದರಲ್ಲಿ ಈ ಸಿನಿಮಾದಲ್ಲಿ ಉಳಿಸ್ಕೊಂಡು ನೀಟಾಗಿ ಕ್ಯಾರೆಕ್ಟರೈಸೇಷನ್ಸ್ ಈ ಸಂದರ್ಭಕ್ಕೆ ಅವರು ಮುಖ್ಯವಾದ ಕಾರಣ ಈ ಚಿತ್ರಕ್ಕೆ ನನಗೆ. ಅಲ್ಲ, ಇದೆಲ್ಲವೂ ಕೃತಜ್ಞತೆ. ಹಾಗೆ ಸುಕೃತ ಹೇಳಿದ್ರಲ್ಲ, ನನಗೆ ಇಂಥವರಿಂದ ಅವಕಾಶ ಸಿಕ್ತು. ಗ್ರಾಟಿಟ್ಯೂಡ್ ಸರ್, ಗ್ರಾಟಿಟ್ಯೂಡ್ ಸರ್, ರಿಯಲಿ ಗ್ರಾಟಿಟ್ಯೂಡ್. ಎಲ್ಲ ಆಕ್ಟರ್ಸ್ ಕನ್ನಡ ಆಕ್ಟರ್ಸೇ ಇರೋದು, ಎಕ್ಸೆಪ್ಟ್ ಫಾರ್ ಫ್ಯೂ ಮೆಂಬರ್ಸ್. ಸೊ ಈ ಮೇಜರ್ ಏನು 100 days ಆಗಿದೆಯಲ್ಲ, ಅದರಲ್ಲಿ ಇರೋ ಆಕ್ಟರ್ಸ್ಗಳೆಲ್ಲ ಕನ್ನಡ ಆಕ್ಟರ್ಸ್. ಅಲ್ಲ, ಯಾಕೆ ಅಂದರೆ ಇವಾಗ ಸುಕೃತ ಮತ್ತೆ ಚಂಡೂರು ಬೇಕಾ ಅಂದಾಗ ಅವ್ರ ಮೊಬೈಲಲ್ಲಿ ಇನ್ನು 50 ಇಲ್ಲ 100 ಫೋಟೋಸ್ ಇರುತ್ತೆ ಸರ್. ವೈ ನಾಟ್, ಡೆಫಿನೆಟ್ಲಿ. ಹೌದು, ನಾನು ಹೇಳೋದು ಇವ್ರು ಆಗ್ಬೋದಾ ನೋಡಿ ಅಂದ್ಯಾರೆ ಅಂದರೆ ಫಸ್ಟ್ ಆಗಾರೆ ನಾನು ಈ ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಅನಿಸಿದ್ದು ಯಾರಿಗೆ? ಬಾಬು ಸರ್ಗೆ, ಚಂಪಕಧಾಮ ಬಾಬು ಅವ್ರಿಗೆ. ಅದನ್ನ ಓಕೆ ಅಂದಿದ್ದು ಶ್ರೀರಾಮ್ ಸರ್. ನಂತರ ಸುದೀಪ್ ಸರ್ ಹತ್ರ ಹೋಗಿ ಫೈನಲೈಸ್ ಆಗಿ ಡೈರೆಕ್ಟರ್. ಸೊ ನಾನು ಈ ಕಾರಣದಿಂದ ನನಗೆ ಈ ಸಿನಿಮಾ ಸ್ಪೆಷಲ್ ಸರ್. ಇನ್ನು ಬಾಸ್ ಬಗ್ಗೆ ಯಾಕೆ ಜನ ಸಂಭ್ರಮಿಸಬೇಕು ಅಂದರೆ ಸರ್, ಇವಾಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿನೇ ಆಗಲಿ ಒಂದು ಅಡುಗೆ ಮಾಡಿರ್ತಾರೆ, ನಿಮ್ಮ ತಾಯಿ ನಮ್ಮ ತಾಯಿ ಯಾರ ಮನೇಲಿ ಒಂದು ಅಡುಗೆ ಮಾಡಿರ್ತಾರೆ, ನಾವು ಒಂದ್ಸಲಿ ತಿಂದಿರ್ತೀವಿ, ಭಾಳ ರುಚಿಯಾಗಿರುತ್ತೆ. ಸ್ವಲ್ಪ ದಿನಗಳಾದಮೇಲೆ ಮತ್ತೆ ಅದೇ ಅಡುಗೆ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ, ಇವತ್ತು ಸ್ಪೆಷಲ್ ನಮ್ಮಮ್ಮ ಅದು ಮಾಡ್ತಾರೆ ನೋಡಿ ಅಂದರೆ ಬಾಸ್ ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಗೊತ್ತು ಜನಕ್ಕೆ. ಇದು ರೀಕಾಲ್ ಸರ್. ಇದು ಆ್ಯಕ್ಚುಲಿ ಇದನ್ನು ವೆಯ್ಟ್ ಮಾಡ್ತಾಯಿದ್ರು, ಈ ಮಾಸ್ನ ವೆಯ್ಟ್ ಮಾಡ್ತಾಯಿದ್ರು. ಫೈಟ್ಸು ಎಲ್ಲ ಸಿನಿಮಾದಲ್ಲೂ ಇರುತ್ತೆ ಸರ್ ಸಿನಿಮಾಗಳಲ್ಲಿ, ಆದರೆ ಇದರಲ್ಲಿರೋ ಫೈಟ್ಸ್ ಬೇರೆ ಸರ್. ಸ್ವ್ಯಾಗಲ್ಲಿ ಫೈಟ್ ಇದು, ಆಯಿತಾ? ಇದರಲ್ಲಿರೋ ಎಮೋಷನ್ ಬೇರೆ. ಇದು ಟೋಟಲಿ ಜಾನರ್ನೇ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ಥರದ್ದು. ಡೆಫಿನೆಟಾಗಿ ಸಂಭ್ರಮಿಸ್ತದೆ. ಆ್ಯಕ್ಚುಲಿ ಸರ್ದು ಲೈನಪ್ಸ್ ಈ ಹಿಂದಿನ ಸಿನಿಮಾಗಳು ನೋಡಿದಾಗ ಈ ರೇಂಜ್ ಮಾಸ್, ಸುದೀಪ್ ಸರ್ ಪೊಲೀಸ್ ಆಫೀಸರ್ ಅಂದ ತಕ್ಷಣವೇ ಅದೊಂದು ಫೀಲೇ ಬೇರೆ. ಅಂಥದ್ರಲ್ಲಿ ಈ ಥರ ಮಾಸ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಬರ್ತಿರೋದು. ನೀವು ಯಾವ ಪೋಸ್ಟ್ರಲ್ಲೂ ಯೂನಿಫಾರ್ಮ್ ಇರಲ್ಲ, ಈ ಥರ ಅಂದರೆ ಏನಿರ್ಬೋದು ಇದರಲ್ಲಿ ಅನ್ನೋದು ಡೆಫಿನೆಟಾಗಿ. ಬಟ್ ಆ ಗತ್ತು, ಆ ಸ್ಟ್ಯಾಚ್ಯೂರ್, ಆ ಪರ್ಸ್ನಾಲಿಟಿ, ಆ ವಾಯ್ಸ್, ಪೊಲೀಸ್ ಅಂದ ತಕ್ಷಣ ಸುದೀಪ್ ಸರ್.
ಆಮೇಲೆ ಮೊನ್ನೆ ರೀಸೆಂಟಾಗಿ ಒಂದು ಲಿರಿಕಲ್ ವಿಡಿಯೋ ಬಂತಲ್ಲ, ಅದರಲ್ಲಿ ಎಲ್ಲೋ ಮುಗಿಯುವಂಥ ಟೈಮಲ್ಲಿ ಒಂದು ಸ್ಟೆಪ್ ಹಾಕ್ತಾರೆ ಸುದೀಪ್ ಸರ್. ಅದನ್ನು ನಾನು ಮತ್ತು ನಮ್ಮ ಆಫೀಸಲ್ಲಿ ನಮ್ಮ ಇನ್ನೊಬ್ರು ಆ್ಯಂಕರ್ ಸರ್ ನೋಡಿ ಸರ್ ಸಕ್ಕತ್ತಿದೆ ಸ್ಟೆಪ್ ಸುದೀಪ್ ಸರ್ ಅಂತ ಕಾವ್ಯ ಅದನ್ನು ಎಂಜಾಯ್ ಮಾಡ್ತಿದ್ರು. ನಾನು ಅದನ್ನು ಸರ್ ನಾವು ಈ ಸಾಂಗು ಈ ಥರ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕ್ಯಾರಾವೇನಲ್ಲಿ ನಾನು ವಾರ್ಮಪ್ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ. ಈ ಥರ ಏನಾರ ಬಂದರೆ ಸ್ಟೆಪ್ಪು ಹೆಂಗೆ ಹಾಕ್ಬೇಕು, ಸ್ವಲ್ಪ ಬಾಡಿ ಲೂಸ್ ಮಾಡ್ಕೊಂಡು ಬಂದರೆ ಅದು ಬೇರೆ ಸರ್. ಅದನ್ನ ಪಿಕ್ಚರೈಸ್ ಮಾಡಿರೋದೇ ಬೇರೆ. ಫೈಟು ಇರುತ್ತೆ, ಡ್ಯಾನ್ಸು ಇರುತ್ತೆ, ಸೀನು ಇರುತ್ತೆ. ಅದ್ರ ಎಲ್ಲವೂ ಮ್ಯಾಕ್ಸಿಮಮ್ ಆಗಿರುತ್ತೆ ಸರ್. ಟೀ ಕುಡಿತಾ ಸೀನ್ಗಳು, ಟೀ ಕುಡಿತಾ ಡ್ಯಾನ್ಸು, ಈ ನಿಜಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್ ನಿಜಲ್ಲ. ವೆರಿ ನೈಸ್. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ. ಅಂದರೆ ನಿಮ್ಮ ಮಾತಲ್ಲಿ ಅಗೇನ್ ಎರಡು ಥರದ ಪ್ರೀತಿ ಇದೆ. ಒಂದು ಮ್ಯಾಕ್ಸಿಮಮ್ ಪ್ರೀತಿ ಇದೆ, ಎರಡನೇದು ಸುದೀಪ್ ಅವ್ರ ಮೇಲೆ ತುಂಬ ಭಾವನಾತ್ಮಕವಾದಂಥ ಪ್ರೀತಿ ಇದೆ. ಡಿಸೆಂಬರ್ 25ಕ್ಕೆ ರಾಜ್ಯಾದ್ಯಂತ ಮ್ಯಾಕ್ಸ್ ಆರ್ಭಟ ದೊಡ್ಡ ಮಟ್ಟಕ್ಕೆ ಆಗಬೇಕು. ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸುಕೃತ ಮತ್ತು ವಿಜಯ್ ಚಂಡೂರು? ಒಂದು ದಾನು ಸರ್, ಕಲೆಪುಲಿ ದಾನು ಅವರು ರಜನಿಕಾಂತ್ ಅವ್ರನ್ನ ಸೂಪರ್ ಸ್ಟಾರ್ ಮಾಡಿರೋಂಥ ಲೆಜೆಂಡ್ರಿ ಪ್ರೊಡ್ಯೂಸರ್. ತಮಿಳ್ನಾಡಿಂದ ಬಂದು ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಿಗೆ ತೊಗೊಂಡು ಹೋಗ್ತಿದ್ದಾರೆ. ಸೊ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್. ಪ್ಲಸ್ ನಮ್ಮ ಕಡೆಯಿಂದ ಅವ್ರಿಗೊಂದು ಥ್ಯಾಂಕ್ ಯು. ನಮ್ಮನ್ನು ಆ್ಯಸ್ ಅನ್ ಆ್ಯಕ್ಟರ್ಸ್, ಈಗ ಒಂದು ಪ್ಯಾನ್ ಇಂಡಿಯಾ ಬಂದ ತಕ್ಷಣ ಎಲ್ಲರೂ ಬಾಲಿವುಡ್ ಹೋಗ್ತಾರೆ, ಬಾಲಿವುಡ್ ಆ್ಯಕ್ಟರ್ಸ್ಗಳನ್ನ ಹಾಕ್ಕೊತಾರೆ. ಬಟ್ ಸುದೀಪ್ ಸರ್ ಕನ್ನಡದವ್ರನ್ನ ಇಟ್ಕೊಂಡಾಗ ಅವರು ಓಕೆ ಅಂತ ಹೇಳಿಬಿಟ್ಟು ನಮ್ಮನ್ನು ಓಕೆ ಮಾಡಿ ಡೈರೆಕ್ಟರ್ ಇಂಥ ಬ್ಯೂಟಿಫುಲ್ ಕ್ಯಾರೆಕ್ಟರೈಸೇಷನ್ ನಮ್ಗೆ ಕೊಟ್ಟು ಸುದೀಪ್ ಸರ್ ಜೊತೆ ನಮಗೆ ಈ ಥರ 100 days ಸೆಲೆಬ್ರೇಷನ್. ಸೊ ಡೈರೆಕ್ಟರ್ಗೆ ಹಾಗೂ ದಾನು ಸರ್ಗೆ ಫಸ್ಟ್ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ 27th ಪ್ಯಾನ್ ಇಂಡಿಯಾ, 25th ಸುದೀಪ್ ಸರ್ ಫ್ಯಾನ್ಸ್ಗೋಸ್ಕರ, ಕರ್ನಾಟಕದ ಜನತೆಗೋಸ್ಕರ 2 days ಬೇಗನೆ ಬರ್ತಿದ್ದಾರೆ. ಸೊ ಎಕ್ಸ್ಟ್ರಾ ಸೆಲೆಬ್ರೇಷನ್ಸ್ ನಮಗೆ. ಸೊ ಹಾಗಾಗಿ ಬನ್ನಿ, ಡೆಫಿನೆಟ್ಲಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತೀರಾ. ನಮ್ಮ ಕಿಚ್ಚ ಸುದೀಪ್ನ ಈ ಒಂದು ಮಾಸಿ ಅವತಾರದಲ್ಲಿ ನೋಡಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಇದೆ. ಸೊ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಬನ್ನಿ, ಎಂಜಾಯ್ ಮಾಡಿ, ಥಿಯೇಟ್ರಲ್ಲಿ ಸಿಗೋಣ. ಸರ್ ಸಿನಿಮಾ ಸುದೀಪ್ ಸರ್ ನೀವೆಂದೂ ನೋಡಿರೋದಿಲ್ಲ. ಆ ಥರದ್ದು ಒಂದು ಕ್ಯಾರೆಕ್ಟರೈಸೇಷನ್ನು, ಆ್ಯಟಿಟ್ಯೂಡು, ಆಮೇಲೆ ಒಂದು ಏನಂತಾರೆ ಸಿನಿಮಾ ನರೇಷನ್ ಹೊಸದಾಗಿರುತ್ತೆ. ಕ್ರಿಸ್ಮಸ್ ಹಬ್ಬದ ದಿವಸ ಎಲ್ಲರೂ ಹಬ್ಬನ ಥಿಯೇಟ್ರಲ್ಲೇ ಆಚರಿಸ್ಕೋಬೋದು ನೀವು. ಡೆಫಿನೆಟಾಗಿ ಥ್ರೂಔಟ್ ರಜಾ ಇದೆ, ಎಲ್ಲರೂ ನೋಡಿ. ಇದಕ್ಕೆ ಆಮೇಲೆ ಏಜ್ ಬ್ಯಾರಿಯರ್ ಇಲ್ಲ ಸರ್. ನೀವು ಸರ್ಟಿಫಿಕೇಟ್ ಏನು ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಬಿಟ್ಟರೆ ಏಜ್ ಬ್ಯಾರಿಯರ್ ಇಲ್ಲ, ಎಲ್ಲರೂ ನೋಡ್ಬೋದು. ಮೊದಲೇ ಇವ್ರ ಫ್ಯಾಮಿಲಿ ಆಡಿಯನ್ಸ್, ಮಾಸ್ ಆಡಿಯನ್ಸ್, ಎಲ್ಲರನ್ನೂ ಕವರ್ ಮಾಡ್ತಾರೆ. 60 years ಅವರು ನೋಡ್ಬೋದು, 30 years ಅವರು ನೋಡ್ಬೋದು, ಎಂಜಾಯ್ ಮಾಡ್ಬೋದು ಸರ್. ಚಿಳ್ಳೆ ಹೊಡ್ಕೊಂಡು, ಅದು ಎಡ್ಜ್ ಸೀಟಲ್ಲಿ ಕೂತ್ಕೊಂಡು ನೋಡ್ತಾರೆ. ಕೆಲವು ಸನ್ನಿವೇಶಗಳು ಕಣ್ಣಲ್ಲಿ ನೀರು ಒದ್ದೆ ಮಾಡ್ಕೊಂಡು ಆಚೆ ಬರ್ತಾರೆ. ಅಷ್ಟು ಎಮೋಷನ್ ಇರೋ ಅಂಥ ಒಂದು ಪ್ಲಾಟ್ ಇದೆ. ಡೆಫಿನೆಟ್ಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ, ನೋಡಲೇಬೇಕು. ಎಸ್ ವಿಜಯ್ ಚಂಡೂರ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಸುಕೃತ್. ನಿಮ್ಮಿಬ್ಬರ ಸಿನಿಮಾ ಪಯಣ ನಿರಂತರವಾಗಿರಲಿ. ಭಾಳಷ್ಟು ಸಿನಿಮಾಗಳನ್ನು ಮಾಡಿರಿ, ಎಲ್ಲ ಸ್ಟಾರ್ಗಳ ಜೊತೆ ಸಿನಿಮಾಗಳನ್ನು ಮಾಡಿರಿ. ಅಸಂಖ್ಯಾತ ಅಭಿಮಾನಿಗಳನ್ನು ನೀವು ಫೀಲ್ ಮಾಡಿರಿ. ಆ ಒಂದು ಸಿನಿಮಾ ಜಗತ್ತಿನಲ್ಲಿ ನಿಮ್ಮದೇ ಆದಂಥ ಒಂದು ದೊಡ್ಡ ಮಟ್ಟದ ಸ್ಟೆಪ್ಸ್ಗಳು ತೊಗೊಳ್ರಿ ಅಂತ ಕನ್ನಡ ಪಿಕ್ಚರ್ ಕಡೆಯಿಂದ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಡಿಸೆಂಬರ್ 25ಕ್ಕೆ ನಾವೆಲ್ಲರೂ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಸರ್. ಜೈ ಮ್ಯಾಕ್ಸ್. ಮಾಸಿಗೆ ಮ್ಯಾಕ್ಸಿಮಮ್ ಮಾಸ್. ಇದಿಷ್ಟು ವಿಜಯ್ ಚಂಡೂರು ಮತ್ತು ಸುಕೃತ ವಾಗ್ಲೆಯವರು ಮತ್ತು ಡಿಸೆಂಬರ್ 25ಕ್ಕೆ ರಾಜ್ಯಾದ್ಯಂತ ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.